ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ದೇಶದಾದ್ಯಂತ 7 ಕುಂಡಲ ಒಡೆಯ ತಿರುಮಲ ದೇವಸ್ಥಾನ ಪ್ರಸಾದ ಲಡ್ಡು ಅಪವಿತ್ರ ಸಂಚಲನೆ ಮೂಡಿಸಿದ್ದಬಹುದಾದರೂ ಕೇಂದ್ರ ಸರ್ಕಾರ ಮಹತ್ವದ ಮತ್ತೊಂದು ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಇಂದಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಕಾಲದಲ್ಲಿ ಲಡ್ಡು ಅಪವಿತ್ರಗೊಳಿಸಲಾಗಿದೆ ಎಂದು ನೇರವಾಗಿ ಆರೋಪ ಮಾಡಿ ಸಂಚಲನ ಸೃಷ್ಟಿಸಿದರೆ, ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ತಿರುಪತಿಯಲ್ಲಿ ಪ್ರಸಾದ ಅಷ್ಟೇ ಅಪವಿತ್ರ ಆಗಿಲ್ಲ, ಹಿಂದೂಗಳ ಭಾವನಾತ್ಮಕ ನಂಬಿಕೆಗೂ ಧಕ್ಕೆ ತಂದಿದೆ, ಗುಂಡು ತುಂಡು ಪಾರ್ಟಿ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಹಾಗಾದರೆ ತಿರುಪತಿ ಲಡ್ಡು ಅಪವಿತ್ರ ನಂತರ ನಡೆದ ಬೆಳವಣಿಗೆ ಏನು, ರಾಜಕೀಯ ನಡೆ ಏನು, ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸುತ್ತಾ ಹಾಗೆ ತಿರುಪತಿ ಲಡ್ಡು ಏನೆಲ್ಲ ಮಹಿಮೆ ತಿಳಿಸುವ ಚಿಕ್ಕ ಪ್ರಯತ್ನ ಇಲ್ಲಿದೆ. ತಿರುಪತಿ ಕ್ಷೇತ್ರ ಪಾವಿತ್ರ್ಯತೆ ಧಕ್ಕೆ ತರುವ ನಿಟ್ಟಿನಲ್ಲಿ ಮದ್ಯ ಮಾಂಸದ ಪಾರ್ಟಿಗೂ ನಡೆಯುತ್ತಿತ್ತು ಎಂದು ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಪವನ್ ಕಲ್ಯಾಣ್. ಅಷ್ಟೇ ಅಲ್ಲ, ತಿರುಪತಿ ಘಟನೆ ಪ್ರಧಾನಿ ಮೋದಿ ಗಮನಕ್ಕೆ ತಂದು ಹಿಂದೂ ದೇವಸ್ಥಾನ ಪಾವಿತ್ರ್ಯತೆ ಉಳಿಸುವುದಕ್ಕಾಗಿ ಮಹತ್ತರ ನಿರ್ಧಾರ ತೆಗೆದುಕೊಳ್ಳುವಂತೆ ಒತ್ತಾಯಿಸಲಾಗುತ್ತದೆ ಎಂದಿರುವುದು ಮೋದಿ ಏನಾದರೂ ಬದಲಾವಣೆಯ ದೊಡ್ಡ ನಿರ್ಧಾರಕ್ಕೆ ಬರುತ್ತಾರಾ? ಚಂದ್ರಬಾಬು ನಾಯ್ಡು ತಿರುಪತಿ ದೇವಸ್ಥಾನದಲ್ಲಿ ಭಕ್ತರಿಗೆ ನೀಡುವ ಲಡ್ಡು ಸಿದ್ಧತೆಯಲ್ಲಿ ಪ್ರಾಣಿಜನ್ಯ ಮೀನೆಣ್ಣೆ ಪಾಮಾಯಿಲ್ ಬಳಕೆ ಸಾಕ್ಷಿ ಹಿಡಿದುಕೊಂಡೇ ಆರೋಪ ಮಾಡಿದ್ದಾರೆ. ನಾಯ್ಡು ಸುಖಾಸುಮ್ಮನೆ ಆರೋಪ ಮಾಡ್ತಾರೆ, ನಾವು ಮೋದಿಗೆ ಲೆಟರ್ ಬರೀತೀವಿ, ನಾಯ್ಡು ಆಡಳಿತ ವಿಫಲತೆ ಮುಚ್ಚಿಕೊಳ್ಳುವುದಕ್ಕಾಗಿ ಆರೋಪ ಮಾಡ್ತಿದ್ದಾರೆ. ಜಗನ್ ತಿರುಗೇಟು. ಆದರೆ ತಿರುಪತಿ ದೇವಸ್ಥಾನಕ್ಕೆ ಪೂರೈಕೆ ಮಾಡುತ್ತಿದ್ದ ತುಪ್ಪದ ರೇಟ್ ಕೇವಲ 350. ಇಷ್ಟು ಅಗ್ಗದಲ್ಲಿ ತುಪ್ಪ ಪೂರೈಕೆ ಆಗಿದೆ ಅಂದರೆ ಕಲಬೆರಕೆ ಆಗಿದೆ ಅಂತಲೇ ಅರ್ಥ ಅಲ್ವಾ? ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆ ತಿದ್ದುಪಡಿ ಜಾರಿಗೆ ಸಭೆಗಳ ಮೇಲೆ ಸಭೆ ನಡೆಸುತ್ತಿದೆ. ಹಾಗೆ ಈ ಬಾರಿ ಚಳಿಗಾಲದ ಅಧಿವೇಶನದಲ್ಲಿ ಕಾಯ್ದೆ ಮಂಡಿಸಲಾಗುತ್ತದೆ. ಕಾಯ್ದೆ 40ಕ್ಕೂ ಹೆಚ್ಚು ತಿದ್ದುಪಡಿ ಮಾಡಿ ಜಾರಿ ಮಾಡಿಯೇ ಇದ್ದ ಬದ್ದ ಜಾಗಕ್ಕೆ ಬೇಲಿ ಸುತ್ತಿ ಆಸ್ತಿ ಬೋರ್ಡ್ ಹಾಕೋದು ತಪ್ಪಿಸ ಬಿಡೋಲ್ಲ. ತಿದ್ದುಪಡಿ ತಂದೇ ಸಿದ್ಧ ಹಠಕ್ಕೆ ಬಿದ್ದಿದೆ ಕೇಂದ್ರ ಸರ್ಕಾರ. ಹಿಂದೂಗಳ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು, ದೇವಸ್ಥಾನ ಆಸ್ತಿ ರಕ್ಷಣೆ, ಹಿಂದೂ ಅಸ್ಮಿತೆ ದೃಷ್ಟಿಯಲ್ಲಿ ಸನಾತನ ಬೋರ್ಡ್ ರಚನೆ ಮುಗಿದಿದೆ. ದೇವಸ್ಥಾನ ಹುಂಡಿಗೆ ಹಾಕೋಣ, ಹಿಂದೂಗಳಿಗೆ ಬಳಕೆಯಾಗದೆ ಮತ್ತಾರನ್ನ ಉದ್ಧಾರಕ್ಕೆ ಬಳಸಲಾಗುತ್ತೆ, ಹಿಂದೂಗಳ ಅಸ್ಮಿತೆ ಉಳಿಬೇಕು ಅಂತಾದರೆ ಸನಾತನ ಬೋರ್ಡ್ ಬೇಕೇ ಬೇಕು ಎನ್ನುವ ಕೂಗೆದ್ದಿದೆ. ರೈಲ್ವೆ, ಸೈನ್ಯ, ವಕ್ಫ್ ಬೋರ್ಡ್ ದೇಶದಲ್ಲಿ ಅತಿ ಹೆಚ್ಚು ಆಸ್ತಿ ಹೊಂದಿದ್ದರೆ ವಕ್ಫ್ ಬೋರ್ಡ್ಗೆ 3ನೇ ಸ್ಥಾನ. ಮುಸ್ಲಿಂ ಸಮುದಾಯಕ್ಕೆ ಅವರ ಧಾರ್ಮಿಕ ಹಕ್ಕು, ಆಸ್ತಿಗಳ ರಕ್ಷಣೆಗೆ ವಕ್ಫ್ ಬೋರ್ಡ್ ಇರುವಂತೆ ಹಿಂದೂ ದೇವಸ್ಥಾನ ಧಾರ್ಮಿಕ ನಂಬಿಕೆ, ಸಂಸ್ಕೃತಿ ರಕ್ಷಣೆಗೆ ಸನಾತನ ಬೋರ್ಡ್ ಸ್ಥಾಪನೆಗೆ ಒತ್ತಾಯ ಹೆಚ್ಚಿದೆ. ಸನಾತನ ಬೋರ್ಡ್ ರಚನೆ ದೃಷ್ಟಿಯಲ್ಲಿ ಕೇಂದ್ರ ಹೆಜ್ಜೆ ಇಡುತ್ತಿದೆ ಎನ್ನಲಾಗುತ್ತಿದೆ. ತಿರುಪತಿ ದೇವಸ್ಥಾನದಲ್ಲಿ ಲಡ್ಡು ಪ್ರಸಾದಕ್ಕೆ ಪ್ರಾಣಿಜನ್ಯ ಬಳಸಿ ಹಿಂದೂಗಳ ಭಾವನೆಗೆ ಧಕ್ಕೆ ಇದೇನು ಮೊದಲೂ ಅಲ್ಲ, ಕೊನೆಯೂ ಅಲ್ಲ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೊಸ ತಿರುವು ತಂದು ಕೊಟ್ಟಿದ್ದು ಕೂಡ ಕಾಡು ಕೂಸಿಗೆ ಗೋಮಾತೆ ಕೊಬ್ಬು ಲೇಪಿಸಿ ಭಾರತೀಯರ ಭಾವನೆಗೆ ಧಕ್ಕೆ ತರುವ ಕೆಲಸ ಮಾಡಿದ್ರಲ್ಲ. ಇಡೀ ದೇಶವೇ ಇಂಗ್ಲಿಷರ ವಿರುದ್ಧ ತಿರುಗಿ ಬಿತ್ತು. ಇನ್ನು ಲಡ್ಡು ಸಿದ್ಧತೆಗೆ ಹೊಂದಿ ದನದ ಕೊಬ್ಬು ಹಾಕಿದರೆ ಸುಮ್ಮನಿದ್ದಾರ? ಈ ದೇಶದಾದ್ಯಂತ ಒಂದು ಅಸಮಾಧಾನ ಏವರಿಕೆ ಆರಂಭವಾಗಿದೆ. ಭಾರತೀಯರು ತಿರುಗಿ ಬೀಳುವುದಕ್ಕೆ ಕಾಡು ತೂಸಿಗೆ ದನದ ಕೊಬ್ಬು ಲೇಪಿಸಿ ಅದನ್ನು ಬಾಯಲ್ಲಿ ಕಚ್ಚಿ ಬಿಡಿಸಿ ಬಂದೂಕಿಗೆ ಲೋಡ್ ಮಾಡಬೇಕಿತ್ತು. ಯಾವತ್ತು ಹಿಂದೂಗಳ ಶ್ರದ್ಧೆ, ಧಾರ್ಮಿಕ ನಂಬಿಕೆಗೆ ಬ್ರಿಟಿಷರ್ ಅಪಚಾರ ಮಾಡಿದ್ರು, ನಮ್ಮ ನಂಬಿಕೆಗೆ ಘಾಸಿ ಮಾಡಿದ ನೀವು ನಮ್ಮ ದೇಶದಲ್ಲಿ ಇರೋದಕ್ಕೆ ಲಾಯಕಲ್ಲ, ಜಾಗ ಖಾಲಿ ಮಾಡಿ ಎನ್ನುವ ದೊಡ್ಡ ಮಟ್ಟದ ಸ್ವರ ಐತಿಹಾಸಿಕ ಸಾಕ್ಷಿ. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿಯೂ ಆಯಿತು. ಬ್ರಿಟಿಷರು ತೊಲಗಿದರು. ಇಂದಿನ ರಾಜಕಾರಣಿಗಳು ಹಿಂದೂಗಳ ಭಾವನೆ ಜೊತೆ ಷಡ್ಯಂತ್ರ ಮಾಡ್ತಿದ್ದಾರಲ್ಲ, ಅದೇ ದುರಂತ. ಸಾವರ್ಕರ್ ಒಂದು ಮಾತು ಹೇಳಿದರು, ಸಾಬ್ರನ್ನು ಎದುರಿಸುವುದು ದೊಡ್ಡದಲ್ಲ, ಹಿಂದೂ ಧರ್ಮರಿದ್ದುಕೊಂಡೇ ವಿರೋಧಿಸುವವರ ವಿರುದ್ಧ ಹೋರಾಡೋದು ಕಷ್ಟ. ಎಷ್ಟು ಸತ್ಯ ಅಲ್ವಾ? ಆದರೆ ಹಿಂದೂಗಳು ಯಾವುದನ್ನು ಅತ್ಯಂತ ಪವಿತ್ರ ಪ್ರಸಾದ ಅಂತ ಪರಿಗಣಿಸುತ್ತೇವೋ ಅದಕ್ಕೆ ಪ್ರಾಣಿಜನ್ಯ ಹಾಕ್ತಾರೆ ಅಂದರೆ ಎಂಥ ಅಸಹ್ಯ ಆಗುತ್ತೆ.
ತಿರುಪತಿ ಇಶ್ಯೂ ಎಲ್ಲಾದರೂ ಬಿಜೆಪಿ RSS ಎತ್ತಿದ್ರೆ ಅದೊಂದು ದೊಡ್ಡ ಷಡ್ಯಂತ್ರ ಗುಲ್ಲೇಳ್ತಿತ್ತ ಏನು. ಆದರೆ ಹೇಳಿದ್ದು ಚಂದ್ರಬಾಬು ನಾಯ್ಡು ಅಷ್ಟಕ್ಕೆ ಬಿಜೆಪಿ RSS ಇವತ್ತು ದೇಶದಾದ್ಯಂತ ಅತಿ ಹೆಚ್ಚು ಸುದ್ದಿ ಆಗುತ್ತಿದೆ ಅಂದರೆ ಅದಕ್ಕೆ ಜಗನ್ ಮಾಡಿದ ನೀಚತನವೇ ಕಾರಣ. ಗುಜರಾತ್ ಲ್ಯಾಬ್ ಲಡ್ಡು ದನದ ಕೊಬ್ಬು ಹಂದಿನೆಣ್ಣೆ ಮೀನೆಣ್ಣೆ ಇದೆ ಎಂಬ ಸರ್ಟಿಫಿಕೇಟ್ ಕೊಟ್ಟಿದೆ. ಜಗನ್ ರೆಡ್ಡಿ ತಂದೆ ರಾಜಶೇಖರ್ ರೆಡ್ಡಿ ಕ್ರಿಶ್ಚಿಯನ್ ಧರ್ಮ ಅನುಯಾಯಿ. ಜಗನ್ ರೆಡ್ಡಿಯು ಕ್ರಿಶ್ಚಿಯನ್. ಆದರೆ ಈತನ ಡಬ್ಬಲ್ ಗೇಮ್ ಎಂಥದ್ದು ಗೊತ್ತಾ? ಒಂದು ಕಡೆ ಕೇಂದ್ರದಲ್ಲಿ ನರೇಂದ್ರ ಮೋದಿಗೆ ಸಪೋರ್ಟ್ ಮಾಡ್ತೀನಿ ಅಂತಾನೆ, ಹಾಗೆ ತಿರುಪತಿಯಲ್ಲಿ ಅನ್ಯ ಧರ್ಮೀಯ ತಂದು ಕೂರಿಸ್ತಾನೆ. ಇವರಿಗೆ ಹಿಂದೂಗಳ ಭಾವನೆಗೆ ಧಕ್ಕೆ ತರಬೇಕು ಎಂದು ಸಮಾಜ ಒಡೆಯುವ ಅಜೆಂಡಾ ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ. ನಮಾಜ್ ಮಾಡುವಾಗ ಮಸೀದಿ ಹೋಗಿ ಒಳ ಬಿಟ್ಕೊಳ್ತಾರ. ಆದರೆ ರಾಮ ಮಂದಿರ ಉದ್ಘಾಟನೆಗೆ ಸೋನಿಯಾ ಆಹ್ವಾನ ಹೋಗುತ್ತೆ. ಅವರೇನು ಹಿಂದುವ? ಅವರು ಯಾಕೆ ಬರಬೇಕು? ಸೋನಿಯಾ ಗಾಂಧಿ ಕ್ರಿಶ್ಚಿಯನ್ನಲ್ಲೂ ಕ್ರಿಶ್ಚಿಯನ್. ಮನೆಯಲ್ಲಿ ಪ್ರಾರ್ಥನಾ ಮಂದಿರ ಜಾತ್ಯತೀತತೆ ಬಗ್ಗೆ ಮಾತಾಡ್ತಾರೆ. ಇನ್ನು ಕೌಲ್ ಗೋತ್ರದ ರಾಹುಲ್ ದೇವಸ್ಥಾನಕ್ಕೆ ಯಾಕೆ ಬರಬೇಕು? ಜನಿವಾರ ಹಾಕಿಕೊಂಡ್ರಾಯ್ತಾ? ಇನ್ನು ತಿರುಪತಿ ದೇವಸ್ಥಾನಕ್ಕೆ ಯಾರು ಬಂದು ವಿಸಿಟ್ ಮಾಡಿದ್ದಕ್ಕೆ ಸಂದರ್ಶಕರ ಪುಸ್ತಕದಲ್ಲಿ ರೆಕಾರ್ಡ್ ಮಾಡುವ ಪದ್ಧತಿ ಏಕೆ ಬೇಕು ಪ್ರಶ್ನೆ ಮಾಡಿದ್ರು ರಾಜಶೇಖರ್ ರೆಡ್ಡಿ. ಅವರ ಮಗ ಜಗನ್ ರೆಡ್ಡಿ ರಿಜಿಸ್ಟರ್ ಪದ್ಧತಿಯೇ ರದ್ದು ಮಾಡ್ತಾನೆ. ಇವರಿಂದ ಲಡ್ಡು ಪ್ರಸಾದ ಪಾವಿತ್ರತೆ ಅಪವಿತ್ರ ಮಾಡದೆ ಪಾವಿತ್ರತೆ ಕಾಪಾಡಲು ಹೇಗೆ ಸಾಧ್ಯ? ಇವರಿಗೊಂದು ಧಿಕ್ಕಾರವಿರಲಿ. ಇದಿಷ್ಟು ತಿರುಪತಿ ಲಡ್ಡು ಅಪವಿತ್ರದ ನಂತರ ನಡೆದ ವಿದ್ಯಮಾನ. ಸ್ನೇಹಿತರೆ, ನೀವು ಇನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ತಿಳಿಸಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.